ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಿಮಗೆಲ್ಲ ನೆನಪಿರ್ಬೋದು. ಯಾವಾಗ ಉರಿಯಲ್ಲಿ ಪಾಕಿಸ್ತಾನ ಭಯೋತ್ಪಾದಕರನ್ನು ಕಳಿಸಿ ನಮ್ಮ ಸೈನಿಕರ ವಿರುದ್ಧ ದ್ವೇಷ ಕಾರಿತ್ತು, ಅದಕ್ಕೆ ಪ್ರತಿಯಾಗಿ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ 300 ಭಯೋತ್ಪಾದಕರನ್ನು ಹತ್ಯೆ ಮಾಡಿತ್ತು ಭಾರತ. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ತಲ್ಲಣಗೊಂಡಿತ್ತು. ಯಾಕೆಂದರೆ ನರೇಂದ್ರ ಮೋದಿ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಪಾಕಿಸ್ತಾನ ಬಂದು ನಮಗೆ ಹೊಡೆದೋದಾಗ ನಾವು ಲವ್ ಲೆಟ್ರ್ ಬರೀತಾ ಇದ್ದೀವಿ, ಯಾರಿಗೆ? ಅಮೇರಿಕಕ್ಕೆ, ಒಬಾಮಾ ಅಂತ ಹೇಳ್ತಾ ಇದ್ದೀವಿ. ಆದರೆ ನುಗ್ಗಿ ಹೊಡೆಯುವ ಕಾಲ ಬಂದಿದೆ, ನುಗ್ಗಿ ಹೊಡೆಯುತ್ತೀವಿ ಅಂಥೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂಥೇಳಿ 300 ಭಯೋತ್ಪಾದಕರು ಹತರಾಗಿದ್ದರು. ಅದನ್ನು ಸ್ವತಃ ಆಗಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಅವರು ಒಪ್ಕೊಂಡಿದ್ರು. ಜೊತೆಗೆ ವಿದೇಶಿ ಪತ್ರಿಕೆಗಳು ಕೂಡ ಇದರ ಬಗ್ಗೆ ಬರೆದಿದ್ವು. ಆದರೆ ಭಾರತದ, ವಿಶೇಷವಾಗಿ ಕಾಂಗ್ರೆಸ್ನ ಹಲವು ನಾಯಕರಿಗೆ ಈಗಲೂ ಕೂಡ ಅದಕ್ಕೆ ಸಾಕ್ಷ್ಯ ಸಿಕ್ಕಿಲ್ವಂತೆ. ಇದು ಹಳತಾಯಿತು ಅಂತ ಹೇಳುವಾಗ ಇದೀಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಡೌಟ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ಕೌಂಟರ್ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಉರಿಯಲ್ಲಿ ಪಾಕ್ ಭಯೋತ್ಪಾದಕರು ನಡೆಸಿದ ಪೈಶಾಚಿಕ ಕೃತ್ಯದಲ್ಲಿ ಭಾರತದ 17 ಯೋಧರು ಹುತಾತ್ಮರಾಗಿದ್ದರು. ಕೆರಳಿ ಕೆಂಡವಾಗಿದ್ದ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಬಾಲಾಕೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿತ್ತು. ಉಗ್ರ ಪೋಷಕ ರಾಷ್ಟ್ರವನ್ನ ವಿಶ್ವದ ಮುಂದೆ ಬೆತ್ತಲಾಗಿಸಿತ್ತು. ಭಾರತದ ಪರಾಕ್ರಮಕ್ಕೆ ವಿಶ್ವದ ದೊಡ್ಡಣ್ಣ ಸೇರಿ ಅನೇಕ ಶಕ್ತಿಶಾಲಿ ರಾಷ್ಟ್ರಗಳು ಉಘೆ ಉಘೆ ಎಂದಿದ್ದವು. ಆದರೆ ಭಾರತದ ವಿಪಕ್ಷಗಳು ಮಾತ್ರ ಏರ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಲೇ ಬರುತ್ತಿವೆ. ಈ ದಾಳಿ ಬಗ್ಗೆ ಭಾರತದ ಸೇನಾ ಮುಖ್ಯಸ್ಥರೇ ಹಲವು ಬಾರಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೂ ಕೈ ಕಲಿಗಳ ಶಂಕೆ ಮಾತ್ರ ಇನ್ನೂ ನಿಂತಿಲ್ಲ. ಕರ್ನಾಟಕದ ಶಾಸಕರಾದ ಬಾಲಕೃಷ್ಣ, ಬಿಕೆ ಹರಿಪ್ರಸಾದ್ ತಮ್ಮ ನಾಲಿಗೆ ಹರಿಬಿಟ್ಟು ಬಿಜೆಪಿಗೆ ಅಸ್ತ್ರ ನೀಡಿದರು. ಈ ಬಾರಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಏರ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. पुलवामा इंसिडेंट क्यों हुआ है? क्यों होने दिए? देश की सुरक्षा क्या कर रहा है? क्यों आईबी रॉ ये एजेंसीज को क्यों इस्तेमाल नहीं किए आप? तो वहां पर आपका फेल्यूर है ना. उसके बाद आप किए नहीं किए भगवान जाने. सर्जिकल स्ट्राइक हुआ नहीं हुआ किसी को पता भी नहीं आज तक. ಸಿಎಂ ರೇವಂತ್ ರೆಡ್ಡಿಯ ಹೇಳಿಕೆಗೆ ಬಿಜೆಪಿ ಕೆರಳಿ ಕೆಂಡವಾಗಿದ್ದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಒಟ್ಟು 7 ಹಂತದ ಚುನಾವಣೆ ನಡೆಯುತ್ತೆ. ಈಗಾಗಲೇ 3 ಹಂತದ ಚುನಾವಣೆ ಕಂಪ್ಲೀಟ್ ಆಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಯಾವುದಾದ್ರೂ ಒಬ್ಬ ನಾಯಕ ಏನಾದರೂ ಒಂದು ಹೇಳಿಕೆಗಳನ್ನು ಕೊಟ್ಟು ಬಿಜೆಪಿಗೆ ವರದಾನವನ್ನಾಗಿ ಮಾಡ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಕೇವಲ ಬಿಜೆಪಿ ನೇತೃತ್ವದ ಸರ್ಕಾರ ಅಥವಾ ಮೋದಿ ನೇತೃತ್ವದ ಸರ್ಕಾರ ಅಂತಲ್ಲ. ಸ್ವತಃ ಪಾಕಿಸ್ತಾನದ ಪ್ರಧಾನಿ ಇದನ್ನು ಒಪ್ಕೊಂಡಿದ್ದಾರೆ, ಅಲ್ಲಿಯ ಸಂಸದನ್ನು ಒಪ್ಕೊಂಡಿದ್ದಾರೆ. ಜಗಮೆಚ್ಚಿದ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಯಾಕೆ? ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ಅಬ್ಬರ ಜಾಸ್ತಿ ಆಗಿತ್ತು. ಉರಿ ಸೆಕ್ಟರ್ ಮೇಲೆ ಭಯಾನಕ ಆತ್ಮಾಹುತಿ ದಾಳಿ ನಡೆಯಿತು. 19 ವೀರ ಯೋಧರನ್ನು ಬಲಿ ಪಡೆದಿತ್ತು ಪಾಕಿಸ್ತಾನ. ನಾವು 19 ವೀರ ಯೋಧರನ್ನು ಕಳ್ಕೊಂಡಿದ್ದು. ಉಗ್ರರು ದಾಳಿ ನಡೆದಾಗ ಸೈನಿಕರಲ್ಲಿ ಅಗಾಧ ಆಕ್ರೋಶ ಮಡುಗಟ್ಟಿತ್ತು. ಬಹಳ ಕೋಪ ಬಂದಿತ್ತು. ಇಡೀ ಜಗತ್ತು ಅಚ್ಚರಿಯಿಂದ ಭಾರತತ್ತ ನೋಡ್ತಾ ಇತ್ತು. ನರೇಂದ್ರ ಮೋದಿ ಇದ್ದಾರೆ, ಏನು ಮಾಡ್ತಾರೆ ಅಂತ. ಯಾಕಂದರೆ ಈ ಹಿಂದೆ ನಮಗೆ ಮುಂಬೈ ದಾಳಿ ಆದಾಗಲೂ ಕೂಡ ನಾವು ಅಟ್ಯಾಕ್ ಮಾಡಲಿಲ್ಲ. ಸೈನ್ಯ ರೆಡಿ ಇತ್ತು, ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತು. ಆದರೆ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಅಮೆರಿಕಕ್ಕೆ ಹೋಗಿ ಒಬಾಮಾ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಎನಿವೆ, ಆದರೆ ಭಾರತ ಪ್ರತಿ ಸಲ ಹೇಳ್ತಾ ಇದ್ರು ನರೇಂದ್ರ ಮೋದಿ, ನಾವು ಪತ್ರ ಬರೆಯಲ್ಲ, ಲವ್ ಲೆಟ್ರ್ ಬರೆಯಲ್ಲ, ನುಗ್ಗಿ ಹೊಡಿತೀವಿ. ಆಗ 19 ಜನರನ್ನು ಕಳ್ಕೊಂಡಿದ್ದೀರಿ, ಈಗ ನುಗ್ಗಿ ಹೊಡಿತೀರಾ ಅಂತೇಳಿ ದೇಶ ಕಾಯ್ತಾ ಇತ್ತು. ಆಗ ವಿಶ್ವದ ಎದುರು ಬೆತ್ತಲಾಗಿ ಪತ್ರ ಕೊಟ್ಟಿತ್ತು ಪಾಪಿ ಪಾಕಿಸ್ತಾನ. ಪ್ರತೀಕಾರಕ್ಕಾಗಿ ಸರ್ಜಿಕಲ್ ದಾಳಿಗೆ ಯೋಜನೆ ಸಜ್ಜಾಯಿತು. ಸೂರ್ಯೋದಯಕ್ಕೂ ಮೊದಲೇ ದಾಳಿ ಮುಗಿಯಬೇಕು ಅಂತ ಸೇನೆಯ ಮುಂದೆ ಷರತ್ತು ಇಟ್ಟಿದ್ರಂತೆ ಪ್ರಧಾನಿ ನರೇಂದ್ರ ಮೋದಿ. ನಮಗೆ ಯಾರು ಹೊಡೆದ್ರೋ ಅವರಿಗೆ ನುಗ್ಗಿ ಹೊಡಿತೀವಿ ಅಂತೇಳಿ.
2016 ಸೆಪ್ಟೆಂಬರ್ 29ರಂದು ಪಾಕ್ಗೆ ನುಗ್ಗಿದ ಭಾರತೀಯ ಸೇನೆ ಮತ್ತು ಪಾಕ್ಗೆ ನುಗ್ಗಿ ಹೊಡೆದ ಭಾರತ. ಮಧ್ಯರಾತ್ರಿ 12:30ಕ್ಕೆ ಶುರುವಾಗಿತ್ತು ಕಾರ್ಯಾಚರಣೆ. POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಉಗ್ರ ಶಿಬಿರಗಳ ಮೇಲೆ ಸರ್ಜಿಕಲ್ ದಾಳಿ ಆಗತ್ತೆ. LOC ಲೈನ್ ಆಫ್ ಕಂಟ್ರೋಲ್, ಆ ಗಡಿ ರೇಖೆ LOC ಉದ್ದಕ್ಕೂ ಇದ್ದ ಉಗ್ರರ ನೆಲೆಗಳು ಧ್ವಂಸವಾದವು. POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ನಾವು ಕರೆಯೋದು ಅದನ್ನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಅವರದನ್ನು ಆಜಾದ್ ಕಾಶ್ಮೀರ ಅಂತ ಕರೀತಾರೆ, ಸ್ವತಂತ್ರ ಕಾಶ್ಮೀರ ಅಂತ ಕರೀತಾರೆ. ನಾವು POKಯಲ್ಲಿ 35ರಿಂದ 40 ಉಗ್ರರನ್ನ ಹತ್ಯೆ ಮಾಡಿತ್ತು ನಮ್ಮ ಸೇನೆ. ಭಯೋತ್ಪಾದಕರ 7 ನೆಲೆಗಳು ಚಿಂದಿ ಚಿತ್ರಾನ್ನಾಗಿತ್ತು. 4 ಗಂಟೆಯಲ್ಲಿ 12ವರೆಗೆ ಹೋಗ್ತಾರೆ, 4ವರೆಗೆ ಮುಗಿಸ್ತಾರೆ. 4 ಗಂಟೆಯಲ್ಲಿ ಕಾರ್ಯಾಚರಣೆ ಮುಗಿಸಿರುತ್ತೆ ನಮ್ಮ ಭಾರತೀಯ ಸೇನೆ. ಸರ್ಜಿಕಲ್ ಸ್ಟ್ರೈಕ್ ವೇಳೆ ಭಾರತದ ಓರ್ವ ಯೋಧ ಹುತಾತ್ಮ ಕೂಡ ಆಗ್ತಾರೆ. ಬೆಳಗ್ಗೆ 4:30 ಹೊತ್ತಿಗೆ ಭಾರತಕ್ಕೆ ವಾಪಸ್ಸಾಗಿರ್ತಾರೆ ಸೈನಿಕರು. ಆ ದಾಳಿಯ ಬೆನ್ನಲ್ಲೇ ಜಗತ್ತೇ ಭಾರತತ್ತ ತಿರುಗಿ ನೋಡಿತ್ತು. ಅಲಿಪ್ತ ಭಾರತ ನುಗ್ಗಿ ಹೊಡೆದಿದ್ದು ಕಂಡು ಇಡೀ ಜಗತ್ತೇ ಬೆರಗಾಗಿತ್ತು. ಭಾರತ ದಾಳಿ ಮಾಡಿದ್ದು ಸತ್ಯ ಅಂತ ಅಮೆರಿಕ ಒಪ್ಪಿಕೊಂಡಿತ್ತು. ಭಾರತ ದಾಳಿ ಮಾಡಿದ್ದು ಸತ್ಯ ಅಂತ ಅಮೆರಿಕ ಒಪ್ಕೊಂಡಿತ್ತು. ಯಾವಾಗ ಮುಂಬೈ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಇದೇ ಆಗಿನ ಸರ್ಕಾರ ಅಮೇರಿಕಾದತ್ತ ಹೆಲ್ಪ್ ಮಾಡಿ ಅಂತ ಕೇಳಿತ್ತು. ಇದೇ ಅಮೇರಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ನಿಜ ಅಂತ ಒಪ್ಕೊಂಡಿತ್ತು. ಬಟ್ ಕಾಂಗ್ರೆಸ್ಗೆ ಏನು ಸಮಸ್ಯೆ? ಕಾಂಗ್ರೆಸ್ನ ಸಮಸ್ಯೆ ಏನು? ಆಯ್ತಪ್ಪ, ನಿಮಗೆ ಮಾಹಿತಿ ಇಲ್ಲ, ಪಾಕಿಸ್ತಾನಕ್ಕೆ ತಲೆ ಕೆಟ್ಟಿದೆಯಾ? ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತೇಳಿ ಪಾಕಿಸ್ತಾನ ಒಪ್ಪಿದೆ, ಆದರೆ ಕಾಂಗ್ರೆಸ್ ಒಪ್ಪೋದಕ್ಕೆ ಈಗಲೂ ರೆಡಿ ಇಲ್ಲ. ಬಾಲಾಕೋಟ್ನಲ್ಲಿ ಭಾರತ ಸೇನಾ ದಾಳಿ ನಡೆದಿದ್ದು ನಿಜ. ಸರ್ಜಿಕಲ್ ಸ್ಟ್ರೈಕನ್ನು ಪಾಕ್ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಇದನ್ನು ಬೇರೆ ಯಾರು ಹೇಳಿದ್ದಲ್ಲ. ಪ್ರಧಾನಿ ಇಮ್ರಾನ್ ಖಾನ್ ಆಗ ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಬೇಕಿದ್ರೆ ಯಾರಾದರೂ ಹುಡುಕ್ಬೋದು, ಇಲ್ಲ ಅಂತಂದರೆ ನಾಳೆ ಹುಡುಕಿ ನಾನೇ ಕೊಡ್ತೀನಿ. ಭಾರತದ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಅಪಾರ ಹಾನಿಯಾಗಿತ್ತು, ಬಾಂಬ್ ದಾಳಿಯಿಂದ ಹಾನಿಯಾಗಿತ್ತು ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ. ಇನ್ನು ಪಾಕ್ನ ರಕ್ಷಣಾ ಸಚಿವರಿಂದಲೇ ದಾಳಿ ಬಗ್ಗೆ ವರ್ಣನೆಯಾಗಿತ್ತು. ಸಂಸತ್ನಲ್ಲಿ ಭಾರತದ ಪರಾಕ್ರಮ ಬಣ್ಣಿಸಿದ್ರು ಖ್ವಾಜಾ ಆಸಿಫ್, ಅವರು ರಕ್ಷಣಾ ಸಚಿವರಾಗಿದ್ದರು. ಸರ್ಜಿಕಲ್ ಸ್ಟ್ರೈಕ್ ಖಚಿತತೆ ಬಗ್ಗೆ ವಿದೇಶಿ ಮಾಧ್ಯಮ ವರದಿ ಮಾಡಿತ್ತು ಮತ್ತು ದಾಳಿಯಲ್ಲಿ 300ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು ಅಂಥೇಳಿ ವಿದೇಶಿ ಮಾಧ್ಯಮಗಳು ಹೇಳಿತ್ತು. ಆದರೆ ಕಾಂಗ್ರೆಸ್ ಈಗಲೂ ನಂಬ್ತಾ ಇಲ್ಲ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಬಾಲಾಕೋಟ್ ಏರ್ ಸ್ಟ್ರೈಕ್ ಬಗ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿಕೆಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹೈದರಾಬಾದ್ ಬಿಜೆಪಿ ಅಭ್ಯರ್ಥಿ ಮಾಧವಿಲತಾ ಸಿಎಂ ರೇವಂತ್ ರೆಡ್ಡಿಗೆ ತಿರುಗೇಟು ಕೊಟ್ಟಿದ್ದಾರೆ. ಓರ್ವ ವ್ಯಕ್ತಿ, ಜವಾಬ್ದಾರಿತ ಸ್ಥಾನದಲ್ಲಿರುವ ವ್ಯಕ್ತಿ ಆಡುವ ಮಾತುಗಳು ಇದೆಲ್ಲ ಅಂತ ಕಿಡಿಕಾರಿದ್ರು ಮಾಧವಿ ಲತಾ. ತೆಲಂಗಾಣದ ಮುಖ್ಯಮಂತ್ರಿ ವಿರುದ್ಧ ಏನು ಹೇಳಿದ್ರು ಮಾಧವಿ ಲತಾ ಕೇಳಿಸ್ಕೊಂಡು. कहते हैं सर्जिकल स्ट्राइक हुआ है नहीं है पता नहीं, तो इसे जिम्मेदारी लेकर एक ऐसे स्थान पर रहकर एक मुख्यमंत्री को शोभा नहीं देता इस प्रकार के बात करने के लिए, क्योंकि प्रधानमंत्री की हैसियत पर कोई ऐसा ही बात नहीं कर सकते सर्जिकल स्ट्राइक पर. इससे ये पता चल जाता है कि किस प्रकार के एक घिनौनी हरकत सिर्फ वोट बैंक बनाने के लिए लोग ऐन वक्त पर जो मन में आए बोलते रहते हैं.